ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ರಾಜ್ಯ ಅಧ್ಯಕ್ಷ ಸುಭಾಷ್ ಬಿದ್ನೂರ್ ಅವರ ಸಾರಥ್ಯದಲ್ಲಿ ಜಿಲ್ಲಾ ಅಧ್ಯಕ್ಷ ಗುರುಸ್ವಾಮಿ ಹಿರೇಮಠ ಅವರ ನೇತೃತ್ವದಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ನೂತನ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ನಗರದ ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇಡುಗೈ ಒಡೆದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಸಲ್ಲಿಸಿದರು. ಅಲ್ಲಂಪ್ರಭು ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಅಲ್ಲಂಪ್ರಭು ಪಾಟೀಲ್ ಸಾಹೇಬರಿಗೆ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಶ್ರೀ ಪ್ರಿಯಾಂಕರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಅಲ್ಲಂಪ್ರಭು ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರ ಅಭಿಮಾನಿ ಭಾಗದ ವತಿಯಿಂದ ಇವತ್ತು ಶ್ರೀ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಡಿಗಾಯಿಯನ್ನು ಹೊಡೆದು ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಇವತ್ತಿನ ದಿವಸ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ಸುಮಾರು 50 ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಿಡಿದು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಹಾಗೂ ಇವತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ವಿಶೇಷವಾಗಿ ಹಿರಿಯರು, ಆ ಪಕ್ಷದಲ್ಲಿ ಹಿರಿಯ ಶಾಸಕರಾದವರು ಅವರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನಮಾನವನ್ನು ನೀಡಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಎಲ್ಲ ಯುವಕರು ಹಾಗೂ ಅಲ್ಲಂಪ್ರಭು ಪಾಟೀಲ್ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ನಾವು ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಹಾಗೂ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ನಾವು ವಿನಂತಿ ಪೂರ್ವಕ ಕೇಳ್ಕೋದೇನಪ್ಪ ಅಂತಂದರೆ ಇವತ್ತಿನ ದಿವಸ ಈ ಭಾಗದಲ್ಲಿ ಹಿರಿಯರಿಗೆ ತಾವುಗಳು ಅವಕಾಶವನ್ನು ಕಲ್ಪಿಸಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಒಬ್ಬ ಏಕೈಕ ನಾಯಕ, ಧೀಮಂತ ನಾಯಕ. ಯಾಕಂತಂದರೆ ಇವತ್ತು ಯಾವುದೇ ಸಮಸ್ಯೆಗಳಿರಲಿ, ಇವತ್ತು ಯಾರದೇ ಕಷ್ಟಗಳಿರಲಿ, ಇವತ್ತು ದೌಡಾಯಿಸಿ ಬರ್ತಕ್ಕಂಥ ಯಾರು ಒಬ್ಬನೇ ಶಾಸಕರಿರ್ತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಕಲಬುರಗಿ ದಕ್ಷಿಣ ಕ್ಷೇತ್ರ ಅಂತ ಹೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಇವತ್ತು ನಾವು ಕೆಲವು ದಿನಗಳ ಹಿಂದೆ ಹೋರಾಟಕ್ಕೆ ನಿಂತಾಗ ಯಾರೂ ನಾವು ಮುಂದೆ ಬರಲಿಲ್ಲ. ಅಂಥ ಸಮಯದಲ್ಲಿ ನಾವು ಏತಕ್ಕಾಗಿ ಕೂತೀವಿ ಅಂತ ತಿಳ್ಕೊಂಡು ಅಂಥ ಸಮಸ್ಯೆಗಳನ್ನು ಅರ್ಥಕೊಂಡಂಥ ಏಕೈಕ ಶಾಸಕರು ಯಾರಪ್ಪ ಅಂದ್ರೆ ಅಲ್ಲಂಪ್ರಭು ಪಾಟೀಲ್ ಅವರು ಮುಂದೆ ಬಂದು ತಾವು ಸ್ವತಃ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಯಾರಪ್ಪ ಅಂದ್ರೆ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಎಲ್ಲರೂ ಸೇರಿಕೊಂಡು ಇವತ್ತು ಅಂಥವರನ್ನು ನಾವು ಸಚಿವರನ್ನಾಗಿ ನೋಡ್ಬೇಕಂತ ಹೇಳಿ ಒಂದು ಕನಸು ಕಂಡಿರ್ತಕ್ಕಂಥ ಯುವಕರು ಇವತ್ತು ನಾವು ಎಲ್ಲರನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಈ ಸಚಿವ ಸ್ಥಾನಮಾನ ನೀಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸುಭಾಷ್ ಬಿದ್ನೂರ್, ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ರಾಜ್ಯಾಧ್ಯಕ್ಷರು. ನಮ್ಮ ಅಚ್ಚುಮೆಚ್ಚು ನಾಯಕರಾಗಿರುವ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಇಂದು ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಹೈಕಮಾಂಡಿಗೆ ನಾವು ಆಗ್ರಹ ಮಾಡ್ತೇವೆ. ಅವರ ಅಭಿಮಾನಿಯಾಗಿರುವ ನಾವು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯಿಂದ ಶ್ರೀ ಕೋರಂಟಿ ಹನುಮಾನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿರುವ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಶಾಸಕರಾಗಿ ಕೊಡಬೇಕು. ಯಾಕಂದರೆ ಯಾರೇ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಮನೆ ಹೋದರೆ ಸಹಾಯ ಮಾಡೋ ವ್ಯಕ್ತಿಯಾಗಿರುವವರು ಅಲ್ಲಂಪ್ರಭು ಪಾಟೀಲ್ ಅವರು. ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಅವರು ಒಳ್ಳೆ ವ್ಯಕ್ತಿ, 50 ವರ್ಷದಿಂದ ಒಳ್ಳೆ ರಾಜಕಾರಣಿ ಮಾಡ್ತಾ ಬಂದಿದ್ದಾರೆ. ಅವ್ರದ್ದು ಯಾವುದೂ ಕಪ್ಪು ಚಿಕ್ಕಿ ಇಲ್ಲ. ಅವ್ರು ಒಳ್ಳೆ ಅಭಿಪ್ರಾಯ ಜನ, ಎಷ್ಟು ಜನ ಹೋದ್ರು ಒಳ್ಳೆ ಒಂದು ಸಹಾಯ ಮಾಡೋ ವ್ಯಕ್ತಿ. ಅವರಿಗೆ ಸಚಿವ ಸ್ಥಾನ ಮಾಡಬೇಕು. ಶ್ರೀ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ನಾವು ಹೈಕಮಾಂಡ್ ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ಸಚಿವ ಸ್ಥಾನ ನೀಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಗುರುಸ್ವಾಮಿ ಹಿರೇಮಠ, ಜಿಲ್ಲಾಧ್ಯಕ್ಷರು. ಕೋರಂಟಿ ಹನುಮಾನ ದೇವಸ್ಥಾನದಲ್ಲಿ ಪೂಜಾ ಅಭಿಷೇಕ ಪುನಸ್ಕಾರ ಮಾಡ್ತಾ ಇದ್ದೀವಿ. ಕಲಬುರಗಿಯ ದಕ್ಷಿಣ ಮತಕ್ಷೇತ್ರ ಶಾಸಕರಾದಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸಾಹೇಬರಿಗೆ ಮುಂಬರುವ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಆ ದೇವಸ್ಥಾನ ಹನುಮಾನದ ಮಂದಿರದಲ್ಲಿ ನಾವು ಕಾರ್ಯಕರ್ತರಾಗಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೀವಿ. ಅವರಿಗೆ ಮತ್ತು ಮುಂದೆ 2-3 ದಿನದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ಮಾನ್ಯ
ಹಿರಿಯರಾದಂಥ ಅಧ್ಯಕ್ಷರಂತ ASS ಅಧ್ಯಕ್ಷರಂತ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ವಿನಂತಿ ಅದ ಮತ್ತು ದಿವಂಗತವಾದಂಥ ಮಾಜಿ ಮುಖ್ಯಮಂತ್ರಿಗಳಂತ N ಧರ್ಮಸಿಂಗ್ ಸಾಹೇಬರು ಅವರು ಕೂಡ ಅವ್ರ ಬಳಿ ಇದ್ದಾಗ 50 ವರ್ಷದಿಂದ ರಾಜಕಾರಣದಲ್ಲಿ ಅವರು ಕೆಲಸ ಮಾಡಿದಾರ ಮತ್ತು ಹಾಗೂ ಇನ್ನೊಬ್ಬರಾದಂಥ ಅವ್ರು ಬಲಗಾಯಿ ಬಂಟಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಅವರು ಕೂಡ ಜೊತೆಯಲ್ಲಿ ಕೆಲಸ ಮಾಡಿದಾರ. ಅದಕ್ಕೆ ನಮ್ದೇನು ಕಾರ್ಯಕರ್ತರಿಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಕೋರಂಟಿ ಹನುಮನಲ್ಲಿ ಏನು ನಾವು ಪ್ರಾರ್ಥನೆ ಮಾಡ್ತೀವೋ ಇವತ್ತು ಹಿರಿಯ ರಾಜಕಾರಣಿ ಕಲಬುರಗಿಯ ವಿಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದಲ್ಲಿ ಅಂದ್ರೆ ಏಕಾಏಕಿ ಅಲ್ಲಂಪುರ ಪಾಟೀಲ್ ಸಾಹೇಬರು ಸೀನಿಯರ್ ಇದ್ದಾರೆ. ಹಾಗೆ ನಾವು ಏನು ವಿನಂತಿ ಮಾಡ್ತೇವೆ ಸಚಿವ ಸ್ಥಾನ ನೀವು ಕೊಡ್ಲೇಬೇಕಂತ ನಾವು ಹಠ ನಡೆದಿದ್ದೀವಿ. ಒಂದು ಒಳ್ಳೆಯವರಿಗೆ ಕೊಡ್ಬೇಡ್ರಿ, ಒಂದು ಅವಕಾಶ ಮಾಡಿಕೊಡ್ರಂತ ಈ 50 ವರ್ಷ ರಾಜಕಾರಣದಲ್ಲಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಾದರು, ಅಧ್ಯಕ್ಷರಾದರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದರು ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು 50 ವರ್ಷದಿಂದ ರಾಜಕಾರಣಿಯಾಗಿ ಕೆಲಸ ಮಾಡ್ತಾರೆ ಸತತ ಬಾರಿ. ಅದಕ್ಕೆ ನಮ್ದೊಂದು ಕಲಬುರಗಿಯ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನ ಬೆಳಗಲಿ ಅಂತ ನಾವು ಒತ್ತಾಯ ಮಾಡ್ತೀರಿ. ಮತ್ತು ಹಿರಿಯರಾದಂತ ಮತ್ತು ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧೀಜಿ ಮೇಡಮ್ ಅವರಿಗೆ ಮತ್ತು ರಾಹುಲ್ ಗಾಂಧೀಜಿ ಅವರಿಗೆ ಮತ್ತು KC ವೇಣುಗೋಪಾಲ್ ಅವರಿಗೆ ಮತ್ತು ಕರ್ನಾಟಕ ಉಸ್ತುವಾರಿ ಅಂತ ಸುರ್ಜಿವಾಲ್ ಸಿಂಗ್ ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಂತ ಈ ಕ್ಷಣಗಳಲ್ಲಿ ಅವರು 3 ತಾರೀಕಿಗೆ ಪದಗ್ರಹಣ ಮಾಡಕತ್ತಾರೆ DK ಶಿವಕುಮಾರ್ ಸಾಹೇಬರಿಗೂ ಅವರಿಗೆ ಕಳಕಳಿತ ವಿನಂತಿ ಮಾಡ್ತೇವೆ. ಯಾಕಪ್ಪ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 41 ಶಾಸಕರಿದ್ದಾರೆ. ಅಭಿವೃದ್ಧಿ ಹರಿಕಾರ ಅಂದ್ರೆ ಅದು ಮಾನ್ಯ ಅಲ್ಲಂಪುರ ಪಾಟೀಲ್ ಸಾಹೇಬ್ರು ಅಂತ ಹೇಳ್ಬೇಕತ್ತೆ. ಹಾಗೂ ಈ ಭಾಗದ ಒಳೆನಾಡುವಂತೆ ರೈತರ ಬಗ್ಗೆ ಕಾಳಜಿ ವಹಿಸಂತ ಕಲಬುರಗಿಯ ರೈತನಲ್ಲಿ 24 ಗಂಟೆ ಇವತ್ತು ಏನು ಅವ್ರಿಗೆ ಬಿತ್ತನೆ ಬೀಜ ಆಗಿರ್ಬೋದು, TC ಆಗಿರ್ಬೋದು, ವಿಧಾನಸಭಾ ಬಳಿ ಏಕಾಏಕಿ ಧನಿ ಎತ್ತದಂತ ಅದು ಶ್ರೀ ಕಲಬುರಗಿ ದಕ್ಷಿಣ ಮತ ಶಾಸಕರಂತ ಅಲ್ಲಂಪುರ ಪಾಟೀಲ್ರು. ಅದಕ್ಕೆ ನಾವು ಕಳಕಳಿಲಿಂತ ವಿನಂತಿ ಮಾಡ್ತೇವೆ. ನಾವು AICIC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾವು ಒತ್ತಾಯ ಮಾಡ್ತಿತ್ತು. ಅದಕ್ಕೆ ನಮ್ದೊಂದು ವಿನಂತಿ ಇದೆ, ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತ ನಾನು ಮನವಿ ಮಾಡ್ಕೋತೇನೆ. ಕಲ್ಯಾಣಿ ಎಸ್ ಕಾಂಗ್ರೆಸ್ ಯುವ ಮುಖಂಡರು ಕಲಬುರಗಿ.